ಲೀಗಲಿ ನಾವು ಮಾಡೋದಿಲ್ಲ. ಹಂಗಲ್ಲ ಸರ್, ತೋರಿಸಿ ಅಂತ ಅಷ್ಟೇ. FIR ಕಾಪಿ ಒಂದು ತೋರಿಸಿ ಅಷ್ಟೇ, ಇನ್ನೇನಿದೆ ಅದರಲ್ಲಿ. ಕರೆಕ್ಟ್ ಇದೆ ತಾನೆ? ಫಿರ್ಯಾದರು ಅಶೋಕದಲ್ಲಿ ಅಲ್ಲ ಸೆಕ್ಷನ್ ನೋಡ್ತಿದ್ದೆ ನಾನು. ಮನೆಗೆ ಬಂದು ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಪರ್ಮಿಷನ್ ಇರುತ್ತೋ ಇರೋಲ್ವೋ? ಸೆಕ್ಷನ್ ಗಳ ಮೇಲೆ ಇರ್ತಾವಲ್ಲ, ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಹುದು. ಅದಕ್ಕೆ ಅರೆಸ್ಟ್ ಮಾಡಿಲ್ಲ, ಕರೀತಾ ಇದ್ದೀನಿ. ಕರೆಯೋದನ್ನ ಮನೆ ಹತ್ರ ಹಿಂಗ್ ಬಂದು ಒಂದು ನೋಟಿಸ್ ಕರೀಬಹುದಲ್ಲ? ಅದಕ್ಕೆ ಬಂದಿರೋದು. ನಿಮ್ಗೆ ನೋಟಿಸ್ ಮಾಡ್ತಾ ಇದ್ದೀನಿ. ನೋಟಿಸ್ ಕೊಡಿ, ನೋಟಿಸ್ ಕೊಡಿ. ನೋಟಿಸ್ ಕೊಟ್ಟು ಇದು ಮಾಡ್ತಾ ಇದ್ದೀನಿ. ಪ್ರೊಸೀಜರ್ ಯಾವುದು ಅದನ್ನ ಕೇಳ್ತಿರೋದು ನಾನು ಅಷ್ಟೇ, ಏನೇನಿಲ್ಲ. ನಾನ್ ಕೋಆಪರೇಟಿವ್ ಖಂಡಿತ ಮಾಡ್ತೇನೆ ಸರ್. ನನಗೆ ಬಹಳ ಆಸೆ ಇದಿದೆ. ನಾವು ಕಾನೂನು ಬಿಡಿ ಯಾವ್ದು ಮಾಡೋದಿಲ್ಲ. ಖಂಡಿತ ಕಾನೂನುಬದ್ಧವಾಗಿ ಇದು ಮಾಡ್ತೀವಿ. ಇದನ್ನ ಕೇಳಿದ್ ನೀವು ಫಸ್ಟ್ ಕೊಟ್ಟಿರಿ, ನಾನು ಅದು FIR ಕಾಪಿನ ಕೇಳ್ತಾ ಇರ್ಲಿಲ್ಲ. ಇದು FIR ಕಾಪಿನಾ? ಇದು ಮಾತ್ರನಾ? ಒಂದು ಸೆಕೆಂಡ್. ತಗೋ 299 ಫೋಟೋ ತಗೊಳ್ಳು. ಇಲ್ಲಿ ಬ್ಯಾಡ, ಪರವಾಗಿಲ್ಲ. ಇಲ್ಲಿ ನೋಟಿಸ್ ಲಾಯರಿಗೆ ಕೊಡ್ತೀನಿ. ನನಗೆ ನಿಮಗೆ ಅದು ಸೈನ್ ಮಾಡ್ಕೊಡಿ. ನನಗೆ ಇದನ್ನು ಲಾಯರಿಗೆ ಕೊಟ್ಬಿಡಿ. ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ದಿನಾಂಕ 11/11/2024 ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ. ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಫಿರ್ಯಾದಿದಾರರಾದ ಶ್ರೀ BS ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ 257/2024 ಕಾಲಂ ನಂಬರ್ 299 BNS 2023 ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ. ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ. ಅಲ್ಲ ಸರ್, ಇದು ನೋಟಿಸ್ ಕೊಟ್ಟಿದ್ದೀರಾ, ನಾನು ಬೆಳಿಗ್ಗೆ ಅಟೆಂಡ್ ಆಗ್ಬೋದಲ್ಲ? ಅಲ್ಲ ನಾನ್ ಬೇಲಬಲ್ ಸರಿ. ನೋಟಿಸ್ ನಾನು ಈಗಲೇ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬಹುದಿತ್ತಲ್ಲ. ಇಷ್ಟೊತ್ತಿನಲ್ಲಿ ರಾತ್ರಿ ಟೈಮಲ್ಲಿ ಅಲ್ಲ, ವಿಚಾರಣೆಗೆ ನೀವು ಬೆಳಿಗ್ಗೆ ಬಂದಾಗ ನಿಮಗೆ ವಿಚಾರಣೆಯಲ್ಲಿ ನಂದು ತಪ್ಪು ಅಂತ ಕಾಣಿಸಿದ್ರೆ ಆ ಸೆಕ್ಷನ್ ಅಲ್ಲ. ಈಗ ಇದು ತಗೊಳ್ಳಿ, ಇದನ್ನ ಇವರು ಕೇಳ್ರಿ ಕೊಟ್ಬಿಡಿ. ಆಯ್ತು, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಸರಿ ಸರಿ ಸರ್, ನೋಡಿ ಇದ್ದಿದ್ದೆ ಅಲ್ಲ ಎಲ್ಲ ನಾನು SP ಯಾರೋ ಬಂದಿದ್ರು, ನಂಗೆ ಗೊತ್ತಾಯ್ತು. ನಾನು ಕೇಳಿದೆ, ಅವ್ರನ್ನ ಕೇಳಿದ್ರೆ ಹೇಳಿಲ್ಲ. ನಾನು ದಾವಣಗೆರೆಯಲ್ಲಿ ಇದ್ದಲ್ಲ, ಅವ್ರನ್ನ ಕೇಳಿದೆ. ಯಾವ್ದು ಗಾಡಿ ಈಗ? ಸ್ನೇಹಿತರೆ ನಮಸ್ತೆ. ನೋಡಿ, ಇದು ಬಂದು ನನ್ನನ್ನು ಚಾಮರಾಜಪೇಟೆ PSI ಸರ್. ಚಾಮರಾಜಪೇಟೆ PSI ತಾನೆ? ಚಾಮರಾಜಪೇಟೆ PSI ಸರ್. ಚಾಮರಾಜಪೇಟೆ PSI ತಾನೆ ಸ್ನೇಹಿತರೆ? ಚಾಮರಾಜಪೇಟೆ PS ನವರು ನನ್ನನ್ನು ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಐ ಥಿಂಕ್ ಇದು ವಿಚಾರಣೆ ಅಲ್ಲ, ಬಂಧನವೇ. 299 ಪ್ರಕಾರ ಆಗಿದೆ. ನಾವು ಹೋಗ್ತಾ ಇದ್ದೇವೆ.
ಹೇಳ್ಬಿಟ್ಟು ಹೋಗಕ್ಕೆ ವಿಚಾರಣೆ ಇದಿನ್ನು ಬಂಧನ ಅಲ್ಲ ಅಂತ ನೀವೇ ಹೇಳ್ತೀರಿ, ವಿಚಾರಣೆ ಅಂತ ಹೇಳ್ತೀರಿ. ನನ್ನನ್ನು ಚಾಮರಾಜಪೇಟೆ PS ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೋಗಿ ಅಲ್ಲಿದೇನಿದೆ ಅದನ್ನು ನಾನು ನೋಡ್ತೇನೆ. ಅದೇ ಬಾಬಾ ಒಟ್ಟು ಸರಿ. ಕಳಿಸ್ಕೊಡ್ರಿ ಒಕ್ಕಲಿಗರಿಗೆ ಮತ್ತೆ ವಿಡಿಯೋನ ಕಳಿಸ್ಕೊಡ್ರಿ. ಬಾ